ಏನೋ ಎಷ್ಟು ದಿವಸ ಗಾಡಿ ಓಡಿಸ್ತಾ ಇದೆಯಾ? ಆಕ್ಷನ್ ಆದ್ಮೇಲೆ ಗಾಡಿ ನಿಲ್ಸ್ಬೇಕು ಅನ್ನೋ ಬುದ್ಧಿ ನನಗೆ? ಸರ್ ನಾ ಗಾಡಿ ನಿಲ್ಲಿಸ್ಬೇಕು ಅಂತಿದ್ದೆ, ಅಷ್ಟೊಳಗೆ ಸಾಹೇಬ್ರು ಅರ್ಜೆಂಟಾಗಿ ಹೋಗ್ಬೇಕು ಅಂದ್ರು. ಏನ್ ಸರ್ ಊರಿಗೆ ನ್ಯಾಯ ಹೇಳೋರು ನೀವು? ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ? ಒಂದು ಅರ್ಜೆಂಟ್ ಕೇಸು ಜಡ್ಜ್ಮೆಂಟ್ ಅದಕ್ಕೋಸ್ಕರ ಫಾಸ್ಟ್ ಹೋಗಿ ಆಕ್ಷನ್ ಮಾಡ್ಬಿಟ್ರಾ? ನೀವು ಫಾಸ್ಟ್ ಹೋಗಿ ಏನ್ ಸರ್ ಮಾಡ್ತಿದ್ರಿ? ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ತಾ ಇದ್ರಿ, ಅದಕ್ಕೋಸ್ಕರ ನಿರಪರಾಧಿ ಆಕ್ಷನ್ ಶಿಕ್ಷೆ ಅನುಭವಿಸ್ಬೇಕು. ಆಕ್ಸಿಡೆಂಟ್ ಆದ್ಮೇಲೆ ನಿಲ್ಸಿ ನೋಡೋ ಕರ್ಟಸಿ ಇರಲ್ಲ ಸರ್ ನಿಮ್ಗೆ. ಹೆಣ್ಣಾಗಿ ಹುಟ್ಟೋದೇ ಪಾಪ ಅನ್ನೋ ಈ ಕಾಲದಲ್ಲಿ ಆ ಹುಡುಗಿ ಕೈಯೋ ಕಾಲ ಏನಾದ್ರು ಆಗಿದ್ರೆ ಏನ್ ಗತಿ? ಒಂದ್ ವೇಳೆ ನಿಮ್ ಮಗಳಿಗೆ ಏನಾದ್ರು ಆಗಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಗಿರೋ ಪವರ್ ಎಲ್ಲ ಉಪಯೋಗಿಸಿ ಊರೆಲ್ಲ ರಂಪರಾಮಣೆ ಮಾಡ್ತಿದ್ರಿ. ನಮ್ ಸಿಸ್ಟಮ್ ಅಲ್ಲಿ ಇರೋದು ಇದೊಂದೇ ಸರ್ ತಪ್ಪು. ಯಾವುದೇ ಡಿಪಾರ್ಟ್ಮೆಂಟ್ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನೀವಿದ್ದೀರಾ. ಆದ್ರೆ ನೀವು ಒಂದ್ ವೇಳೆ ತಪ್ಪು ತೀರ್ಪು ಬರೆದ್ರೆ ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಕೇಳೋ ಅಧಿಕಾರ ಸರ್ಕಾರ ನಮಗೆ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ಅದಕ್ಕೆ ನಿಮ್ಗೆ ಇಷ್ಟ ಬಂದಾಗ ಆಡ್ತೀರಾ. ಆದ್ರೆ ಯಾವಾಗ್ಲೂ ಹೀಗೆ ನಡೆಯುತ್ತೆ ಅಂತ ಅನ್ಕೋಬೇಡಿ. ರೈಟರ್ನ್ ಕರೀರಿ. ಮಿಸ್ಟರ್ ಅಶೋಕ್ ಕುಮಾರ್, ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಆ ಹುಡುಗಿಗೆ ಏನು ಹೆಚ್ಚು ಕಮ್ಮಿ ಆದರೂ ನಾನು ನೋಡ್ಕೋತೀನಿ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಐ ವಿಲ್ ಬೇರೆ, ಬಿಲೀವ್ ಮೀ ಪ್ಲೀಸ್. ಓಕೆ ಸರ್, ನಿಮ್ ತಪ್ಪನ್ನು ನೀವು ತಿಳ್ಕೊಂಡ್ರಲ್ಲ ಅಷ್ಟೇ ಸರ್. ಕಮಿಷನ್ ಆಫೀಸಿಂದ ಫೋನ್. ಬನ್ನಿ ಅಶೋಕ್ ಕುಮಾರ್, ಪ್ಲೀಸ್ ಕಮ್. ಇದು ನಿಮ್ಮ ಟ್ರಾನ್ಸ್ಫರ್ ಆರ್ಡರ್. ಐ ಆಮ್ ಸಾರಿ ಸರ್. ಯಾಕೆ, ಏನಾಯ್ತು? ಸರ್, ನಾನು ಟ್ರಾನ್ಸ್ಫರ್ ಆಗಿ ಈಗ ತನ 6 ತಿಂಗಳಾಯ್ತು. ಎಷ್ಟೋ ಧೂಳು ಹಿಡಿದು ಕೂತಿದ್ದ ಕೇಸ್ ಎಲ್ಲ ಈಗ ತನ ಕ್ಲಿಯರ್ ಆಗ್ತಾ ಇದೆ. ನಾನು ಟ್ರಾನ್ಸ್ಫರ್ ಆದ್ರೆ ಮತ್ತೆ ಅವೆಲ್ಲ ಧೂಳು ಹಿಡಿತೆ ಸರ್. ಬೇರೆ ಏನಾದ್ರೂ ಅಲ್ಲಿಗೆ ಪೋಸ್ಟ್ ಮಾಡ್ಬೋದಲ್ಲ ಸರ್? ಆ ಏರಿಯಾಕ್ಕೆ ಹೋಗೋಕೆ ಯಾರು ಒಪ್ತಾ ಇಲ್ವಲ್ಲ? ಯಾಕೆ ಸರ್? ಎಲ್ರಿಗೂ ತಮ್ಮ ಹೆಂಡತಿ ಮಕ್ಕಳು ತಬ್ಲಿ ಆಗ್ತಾರೋ ಅನ್ನೋ ಭಯಾನ? ಯಾರು ಹೋಗದೆ ಇದ್ದ ಜಾಗಕ್ಕೆ ನನ್ನನ್ನು ಯಾಕೆ ಪೋಸ್ಟಿಂಗ್ ಮಾಡ್ತಾ ಇದ್ದೀರಾ? ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತಾನಾ? ಮಿಸ್ಟರ್ ಅಶೋಕ್, ದಿಸ್ ಇಸ್ ಹೈಯರ್ ಆಫೀಸ್ ಆರ್ಡರ್. ಯು ಶುಡ್ ಒಬೇ ಇಟ್. ಅಪ್ಪ ಹಾಕಿದ ಆಲ್ದ ಮರ ಅಂತ ನೇಣು ಹಾಕೊಳಕ್ ಆಗಲ್ಲ ಮೇಡಮ್. ಅಲ್ಲಿಗೆ ಯಾವ ಆಫೀಸರು ಹೋಗ್ತಾ ಇಲ್ಲ ಅಂದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಂತ ಅರ್ಥ. ಅದು ಏನು ಅಂತ ಯೋಚನೆ ಮಾಡಿದ್ದೀರಾ? ಏನ್ ನಿಮ್ಮ ಮಾತಿನ ಅರ್ಥ? ಲ್ಯಾಕ್ ಆಫ್ ಸೆಕ್ಯೂರಿಟಿ. ನಮಗೆ ಸೆಕ್ಯೂರಿಟಿ ಇಲ್ಲದೆ ಇರೋದು. ನೀವು ಪಿಸಿಗಳು ಏನ್ ಕೊಟ್ಟಿದ್ದೀರಾ? ಅದೇ 1947 ಕಾಲದ ರೈಫಲ್ಗಳು. ಒಂದು ಸಲ ಗುಂಡಾರಿಸಿ ಮತ್ತೆ ಲೋಡ್ ಮಾಡೋದಕ್ಕೆ ಅರ್ಧ ಗಂಟೆ ಟೈಮ್ ಬೇಕು. ಮತ್ತೆ ನಮಗೆ ಈ 6 ಬುಲೆಟಿನ ರಿವಾಲ್ವರ್. ಪ್ರತಿ ಸಲ ಗುಂಡಾರಿಸಿದಾಗಲೂ ಅದಕ್ಕೆ ಲೆಕ್ಕ ಕಾರಣ ಕೊಡ್ಬೇಕು. ಏನ್ ಸರ್, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರೋರು ನಾವು ಗುಂಡ್ ಲೋಡ್ ಮಾಡೋರು ಕಾಯ್ತಾ ಕೂತಿರ್ತಾರ? ಅಥವಾ ನಮ್ಮ ಹತ್ರ 6 ಬುಲೆಟ್ ಇದೆ ಅಂತ 6 ಜನ ಬರ್ತಾರ? ಏನಾದ್ರೂ ಫಂಕ್ಷನ್ ಆದ್ರೆ ಇಲ್ಲ ಪೊಲಿಟಿಷಿಯನ್ಸ್ ಬಂದ್ರೆ ಸ್ಟೇಷನ್ ಅಷ್ಟು ಜನ ಪಿಸಿಗಳು ಸೆಕ್ಯೂರಿಟಿಗೋಸ್ಕರ ಕಳಿಸ್ತೀವಿ. ಮಂತ್ರಿಗಳಿಗೆ ಸೆಕ್ಯೂರಿಟಿ ಯಾಕೆ ಸರ್ ಬೇಕು? ಜನ ಅವ್ರನ್ನ ಇಷ್ಟಪಟ್ಟು ಆರಿಸಿದ್ದಾರೆ ಅಂದಮೇಲೆ ಜನರಿಂದ ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ. ಹಾಗೊಂದ್ ವೇಳೆ ಆದ್ರೆ ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದು ನ್ಯಾಯ. ಅದನ್ನ ನಾವು ಕೊಟ್ರೆ ಏನು, ಇಲ್ಲ ಜನ ಕೊಟ್ರೆ ಎಲ್ಲ ಒಂದೇ. ನಿಜವಾದ ಸೆಕ್ಯೂರಿಟಿ ಬೇಕಾಗಿರೋದು ನಮಗೆ ಸರ್, ಪೊಲಿಟಿಷಿಯನ್ಸ್ಗೆ ಅಲ್ಲ. ದಿನ ಬೆಳಗಾದ್ರೆ ರೌಡಿಗಳು ದರೋಡೆಕಾರ ಜೊತೆ ಹೋರಾಡೋರು ನಾವು ಮನೆಯಿಂದ ಹೊರಗೆ ಬಂದ್ರೆ ನಾಳೆ ನಾವು ಕುಂಕುಮ ಇಟ್ಕೋಬೇಕೋ ಬೇಡ ಅಂತ ಯೋಚನೆ ಮಾಡೋದು ನಮ್ ಹೆಂಗ್ಸ್. ಅವ್ರು ಹೆಣ್ತಿರಲ್ಲ. ಏನ್ರಿ ಬಂದ್ ಕೆಲ್ಸ ನೋಡಿ ಅಂದ್ರೆ ತಲೆ ಎಲ್ಲ ಮಾತಾಡ್ತೀರೇನ್ರಿ? ಮಿಸ್ಟರ್ ಅಶೋಕ್ ಕುಮಾರ್, ಈಗ ಇವ್ರು ಯಾರು ಕಾಪಾಡ್ತಾರೆ? ನೀವು ಸುತ್ತು ಇಷ್ಟು ಜನ ಪೊಲೀಸ್ ಆಫೀಸರ್ ಇದ್ದೀರಾ, ಲೋಡ್ ರಿವಾಲ್ವರ್ಸ್ ಇದೆ, ಆದ್ರೂ ಇವ್ರಿಗೆ ಸೆಕ್ಯೂರಿಟಿ. ದೇಶಕ್ಕೋಸ್ಕರ ಹೋರಾಡಿದ 3 ಜನ ಗಾಂಧಿಯರಿಗೆ ನಾವು ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ. ಇನ್ ನಮ್ಮಂತರ ಗತಿ. ಐ ಆಮ್ ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ವೀಕ್ನೆಸ್ ಎಷ್ಟಿದೆ ಅಂತ ತೋರ್ಸೋಕೋಸ್ಕರ ನಾನು ಹೀಗೆ ಮಾಡಿದೆ. ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಬಿಟ್ರೆ ಕ್ರಾಂತಿಕಾರಿ ತರ ಭಾಷಣ ಮಾಡೋಂಗಿದ್ದೀರಾ? ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಮೇಡಮ್. ಈಗಲಾದ್ರೂ ಗೊತ್ತಾಯ್ತಲ್ಲ. ಆದ್ರೆ ನಾನು ಹಾಕೊಂಡಿರೋದು ಕರ್ತವ್ಯನ ದೇವರು ಅಂತ ನಂಬಿರೋ ಕಾಕಿನ. ಭಜನೆ ಮಾಡೋ ಕಾವಿನೂ ಅಲ್ಲ, ಭಾಷಣ ಮಾಡೋ ಕಾದಿನೂ ಅಲ್ಲ. ಹಾಗಾದ್ರೆ ನಾವು ಹಾಕೊಂಡಿರೋದು ಕಾಕಿ ಅಲ್ವಾ? ಅಷ್ಟು ಗೊತ್ತಿಲ್ದ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ದೀರಾ? ಮಿಸ್ಟರ್ ಅಶೋಕ್ ಕುಮಾರ್,